ನಮ್ಮ ಜೊತೆಗೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಇದ್ದಾರೆ. ಬನ್ನಿ ಮಾತನಾಡಿಸ್ತೀನಿ. ಹಾಯ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಖುಷಿ. ಅಯ್ಯಪ್ಪ, ಅದು ಹೇಳ್ಕೊಳಕ್ಕೆ ಆಗೋದಿಲ್ಲ ಎಷ್ಟು ಖುಷಿ ಅಂತ. 50 ಲಕ್ಷ ಏನು ಮಾಡ್ತೀರಾ? ಏನು ಮಾಡಲಿ, ಅದೇ ಸ್ಟೇಜ್ ಮೇಲೆ ಹೇಳಿದ್ನಲ್ಲ, ಜಮೀನು ತಗೊಂಡು ಒಂದು ಫಾರ್ಮ್ ಹೌಸು ಇಲ್ಲ ವ್ಯವಸಾಯನೋ, ಅದೇ ಜಮೀನ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು, ಅದೇ ಏನಾರು ಮಾಡಬೇಕು. ಈ 40 ಕೋಟಿ ಓಟ್ ಅನ್ನೋದು ಇಮ್ಯಾಜಿನ್ನೇ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಪ್ರೀತಿ ನಿಮ್ಗೆ ಜನ ಕೊಟ್ಟಿದ್ದು ಹೇಗಿರ್ಬೋದು, ಯಾಕಿರ್ಬೋದು ಅನಿಸ್ತು? ಅದೇ ನನಗೆ ಈಗಲೂ ಅದು ನಂಬಿಕೆ ಐತಿಲ್ಲ ಮೇಡಮ್ ಅವರೇ. ಈಗ ಹೆಂಗೆ ಅಂದರೆ, ಈಗ ನಾನು ಸ್ಟಾರ್ಟಿಂಗ್ ಅದೇ ಏನು ಎಕ್ಸ್ಪೆಕ್ಟೇಷನ್ ಇಲ್ದೇ ಬಿಗ್ ಬಾಸ್ ಮನೆಗೆ ಹೋದೆ. ಆಚೆಗೆ ಬರೋಷ್ಟೊತ್ತಿಗೆ ಹಿಂಗೆಲ್ಲ ಈಗ ಸುಮ್ಮನೆ ಹೇಳ್ಬೇಕಂದ್ರೆ, ಈಗ ಒಂದು ಸಿನಿಮಾ ರಿಲೀಸ್ ಆಗಿರ್ತದೆ ಥಿಯೇಟ್ರಲ್ಲಿ, ಒಳಗಡೆ ಹೋಗ್ಬಿಟ್ಟು ಆಡಿಯನ್ಸು ಹೊರಗಡೆ ಬಂದಾಗ ಒಂದು ರಿಯಾಕ್ಷನ್ ಇರ್ತದೆ ಗೊತ್ತಾ, ಸಿನಿಮಾ ಚೆನ್ನಾಗಿದ್ರೆ. ಆ ಥರ ಒಳಗಡೆ ಹೋಗಿದ್ದು ಹೊರಗಡೆ ಬರೋದಕ್ಕೆ ಎಲ್ಲ ಚೇಂಜು. ಅಯ್ಯೋ, ಸಿಕ್ಕಾಪಟ್ಟೆ ನಾನೇ ಸೈಕಾಗ್ಬಿಟ್ಟೆ ಆ ವಿಷಯದಲ್ಲಿ. ನಂಗೆ ಸಿಕ್ಕಾಪಟ್ಟೆ ಖುಷಿ. ಅದೇ ಈಗಲೂ ನಂಬಕ್ಕೆ ಐತಿಲ್ಲ ನನಗೆ. ಈಗಲೂ ಅದು ಇದು ಕನಸ ನಿಜನ ಆ ಡೌಟಲ್ಲೇ ಅವ್ನು ಇನ್ನು. ಯಾಕಂದರೆ ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟಾಗಿ ಬಂದ್ಬಿಟ್ನಲ್ಲ, ಇಷ್ಟು ಜನ, ಇಷ್ಟು ಕ್ರೌಡು, ಇದನ್ನೆಲ್ಲ ನೋಡ್ತಾ ಇರೋದು ಇದೇ ಫಸ್ಟು. ಅದು ಇನ್ನೂ ತಗೊಳಕ್ಕೆ ಐತಿಲ್ಲ, ನಿಜನ ಸುಳ್ಳ ಅಂತ.